ಬೇರೆ ನಿಮ್ಮಲ್ಲಿ ತುಂಬಾ ಜನಕ್ಕೆ ಪುಣ್ಯಕ್ಷೇತ್ರಗಳಿಗೆ ಹೋಗ್ಬೇಕು, ಅಲ್ಲಿರೋ ದೇವ್ರನ್ನ ನೋಡ್ಬೇಕಂತೆಲ್ಲ ಆಸೆ ಇರುತ್ತೆ. ಅದ್ರಲ್ಲೇನು ಅಂತ ಜಾಗದಲ್ಲಿ ಜಾತ್ರೆ ಏನಾದ್ರು ನಡೀತಿದ್ರೆ ಮನ್ಸು ಬಾಗುರು ಜಾತ್ರೆಗೆ ಹೋಗೋಣ ಅಂತಾನೆ ಇರುತ್ತೆ. ಅಂತ ಪುಣ್ಯಕ್ಷೇತ್ರ ಆದಂತ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇದೀವಿ. ಇವತ್ತಿಲ್ಲಿ ಜಾತ್ರೆ ನಡೆಯಕ್ಕಿದೆ ಅಲ್ಲಾದರೂ ನಡೀತಿದೆ ಜೋರಾಗಿ ನಡೀತಿದೆ. ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ಅಷ್ಟೆಲ್ಲ ನಮಗೊಂದು ಬಸ್ ಸಿಕ್ತು. ಬಸ್ಸಿಗೆ ಹತ್ಕೊಂಡ್ವಿ. ನಮ್ ಜೊತೆ ನಮ್ ಫ್ರೆಂಡ್ಸ್ ಎಲ್ಲ ಇದಾರೆ. ಇವರು ರಶ್ ಆಗಿರೋ ಬಸ್ನ ಹಿಡಿದು ಸುಬ್ರಹ್ಮಣ್ಯ ದೇವಸ್ಥಾನದ ಮುಂದೆ ಬಂದಾಯ್ತು. ಮತ್ತೆ ಇನ್ನೊಂದು ವಿಚಾರ, ನಿಮ್ಮಲ್ಲಿ ತುಂಬಾ ಜನರಿಗೆ ಈ ದೇವಸ್ಥಾನಕ್ಕೆ ಬರ್ಬೇಕು, ಜಾತ್ರೆ ನೋಡ್ಬೇಕು ಅಂತೆಲ್ಲ ಆಸೆ ಇರುತ್ತೆ. ಆದ್ರೆ ಏನೋ ಕಾರಣಾಂತರಗಳಿಂದ ಬರಕ್ ಆಗಿರಲ್ಲ. ತಲೆ ಕೆಡಿಸ್ಕೋಬೇಡಿ, ನಾನು ಈ ಜಾತ್ರೆಯನ್ನ ತೋರಿಸ್ತೀನಿ. ಈ ವಿಡಿಯೋನ ಫುಲ್ ನೋಡಿ. ಇವತ್ತು ರಾತ್ರಿ ನಡೆಯುವಂತ ಪಂಚಮಿ ರಥದಿಂದ ಹಿಡಿದು ನಾಳೆ ಬೆಳಿಗ್ಗೆ ನಡೆಯುವಂತ ಬ್ರಹ್ಮ ರಥದಿಂದ ಹಿಡಿದು ನಾಡಿದ್ದು ನಡೆಯುವಂತ ಜಳಕ ತನಕ ಎಲ್ಲಾ ತೋರಿಸ್ತೀನಿ. ರಥೋತ್ಸವ ಸ್ವಲ್ಪ ಲೇಟ್ ಆಗಿ ನಡೆಯುತ್ತೆ, ಅದಕ್ಕೋಸ್ಕರ ಇಲ್ಲೇ ಅಮ್ಯೂಸ್ಮೆಂಟ್ ಪಾರ್ಕ್ ಇತ್ತು, ಇದ್ರ ಹತ್ರ ಬಂದಿದ್ದೇವೆ. ಅಣ್ಣ ಟಿಕೆಟ್ ಕಲೆಕ್ಟ್ ಮಾಡ್ತವ್ರೆ. ಮತ್ತೆ ಇನ್ನೊಂದು ವಿಚಾರ, ತುಂಬಾ ಜನಕ್ಕೆ ಇದ್ರಲ್ಲೆಲ್ಲ ಕೂರ್ಬೇಕು ಅಂತ ಆಸೆ ಇರುತ್ತೆ, ಆದ್ರೆ ಏನೋ ಕಾರಣಾಂತರಗಳಿಂದ ಕೂರಕ್ಕಾಗಿರಲ್ಲ. ನನ್ನ ಟ್ರೈ ಏನಂದ್ರೆ ಇದ್ರಲ್ಲಿ ನಾನು ಕೂತ್ರು ನೀವು ಕೂತಂಗ್ ಫೀಲ್ ಬರಬೇಕು, ಆ ತರ ಈ ವಿಡಿಯೋ ತೋರಿಸ್ಬೇಕು ಅಂತ ಒಂದು ಟ್ರೈ ಮಾಡ್ತಿದ್ದೀನಿ, ನೋಡ್ಕೊಳ್ಳಿ. ಕೊಲಂಬಸ್ ಮುಗೀತು, ಇವಾಗ ಬ್ರೇಕ್ ಡ್ಯಾನ್ಸ್ನ ಒಂದು ಕೈ ನೋಡೇ ಬಿಡೋಣ ಬನ್ನಿ. ಇವಾಗ ಕೊಲಂಬಸ್ ಮತ್ತೆ ಬ್ರೇಕ್ ಡ್ಯಾನ್ಸರ್ ಎರಡು ಆಯ್ತು. ಇವಾಗ ಫೈನಲಿ ಜಾಯಿಂಟ್ ವೀಲಿಗೆ ಬಂದಿದೀವಿ. ಇಲ್ಲಿಂದ ಸುಬ್ರಹ್ಮಣ್ಯದ ವ್ಯೂ ಹೆಂಗ್ ಕಾಣುತ್ತೆ ಅಂತ ನೋಡೋಣ ಹೈಟಿಗೆ ಹೋದ್ಮೇಲೆ. ನೋಡ್ಕೊಳ್ಳಿ, ಮೇಲ್ಗಡೆಯಿಂದ ವ್ಯೂ ಈ ತರ ಕಾಣಿಸ್ತಿದೆ. ಆಟ ಎಲ್ಲ ಆಡಾದ್ಮೇಲೆ ಇಲ್ಲಿ ರಥೋತ್ಸವನು ಶುರುವಾಗಿದೆ, ಅದಕ್ಕೆ ನೋಡಕ್ ಬಂದಿದ್ದೀವಿ. ನೀವು ಕೂಡ ನೋಡ್ಕೊಳ್ಳಿ, ರಾತ್ರಿ ನಡೀತಿರೋವಂಥ ಪಂಚಮಿ ರಥೋತ್ಸವ. ಪಂಚಮಿ ರಥ ಮುಗ್ದಾದ್ಮೇಲೆ ಭಕ್ತಾದಿಗಳು ಉರುಳು ಸೇವೆ ಮಾಡ್ತವ್ರೆ. ಗುರು ನೋಡ್ರಿ, ರಾತ್ರಿ ಪಂಚಮಿ ರಥೋತ್ಸವ ಮುಗಿದ್ಮೇಲೆ ಇವಾಗ ಬೆಳಿಗ್ಗೆ ಬ್ರಹ್ಮ ರಥೋತ್ಸವ ನಡೀತಾ ಇದೆ. ರಥೋತ್ಸವ ಆಗಿದ ಮುಂದಿನ ದಿನ ದೇವ್ರನ್ನ ಕುಮಾರಧಾರ ನದಿಗೆ ಕರ್ಕೊಂಬಂದು ಇಲ್ಲಿ ನೀರಲ್ಲಿ ಅಭಿಷೇಕ ಎಲ್ಲ ಮಾಡೋದುಂಟು.
ಅಭಿಷೇಕ ಎಲ್ಲ ಆದ್ಮೇಲೆ ದೇವರು 3 ಸಲ ನೀರೊಳಗಡೆ ಮುಳುಗಿ ಹೇಳ್ತಾರೆ, ಜೊತೆಗೆ ಅಲ್ಲಿರೋ ಭಕ್ತಾದಿಗಳು ಕೂಡ 3 ಸಲ ಮುಳುಗಿ ಹೇಳ್ತಾರೆ. ಗುರು, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಂಗೇನೆ ಈ ವರ್ಷ ನಿಮಗೆ ಜಾತ್ರೆಗೆ ಬರೋಕೆ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ ಈ ಜಾತ್ರೆನ ಮಿಸ್ ಮಾಡ್ಕೋಬೇಡಿ, ಬನ್ನಿ. ಹಂಗೆ ನಮ್ಗೊಂದು ಸ್ವಲ್ಪ ಸಪೋರ್ಟ್ ಮಾಡಿ, ಈ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ನಾನು ಮುಗಿಸ್ತಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.